ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನು 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಜುಲೈ 18ರವರೆಗೂ ಎಲ್ಲ 17 ಆರೋಪಿಗಳಿಗೂ ಜೈಲೂಟ ಮುಂದುವರೆದಿದೆ. ನಿನ್ನೆಗೆ ನ್ಯಾಯಾಂಗ ಬಂಧನ ಅವಧಿ ಮುಗಿದ ಕಾರಣ ಮತ್ತೆ ಡಿ ಗ್ಯಾಂಗ್ ಅನ್ನು ವಿಚಾರಣೆಗೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಗ್ಯಾಂಗ್ ಅನ್ನ ಕೋರ್ಟ್ಗೆ ಪ್ರಸ್ತುತಪಡಿಸಲಾಗಿತ್ತು. ತನಿಖೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಜುಲೈ 18ರ ತನಕ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಕಾನ್ಫರೆನ್ಸ್ ವೇಳೆ ಪ್ರತಿಯೊಬ್ಬರ ಹೆಸರನ್ನು ಕೋರ್ಟ್ ಸಿಬ್ಬಂದಿ ಕೂಗಿದ್ರು. ಹೆಸರು ಕೂಗುತ್ತಿದ್ದಂತೆ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಕೈ ಎತ್ತಿ ಹಾಜರಾತಿ ಖಾತರಿಪಡಿಸಿದ್ರು. ಇದೀಗ ದರ್ಶನ್ ಡಿ ಗ್ಯಾಂಗ್ಗೆ ಸೇರುತ್ತಿರುವವರ ಪಟ್ಟಿ ಮತ್ತಷ್ಟು ಜನ ಸೇರ್ಪಡೆ ಆಗ್ತಿದ್ದಾರೆ. ಸದ್ಯ ಮಾಜಿ ಉಪಮೇಯರ್ ಮೋಹನ್ ರಾಜ್ ಅವರ ಹೆಸರು ಸೇರ್ಪಡೆಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಜಿ ಮೇಯರ್ ಹೆಸರು ಕೂಡ ಸೇರ್ಪಡೆ ಆಗ್ತಿದೆ. ಈ ಪ್ರಕರಣವನ್ನು ಮುಚ್ಚಿ ಹಾಕಲು ದರ್ಶನ್ ಬೇರೆ ಬೇರೆ ಕಾರಣಕ್ಕೆ ಹಣ ಬಳಕೆ ಮಾಡಿಕೊಳ್ಳಲು ಮಾಜಿ ಮೇಯರ್ ಮೋಹನ್ ಕುಮಾರ್ ಅವರಿಂದ 40 ಲಕ್ಷ ಹಣ ಪಡೆದಿದ್ರು ಎಂಬ ಮಹತ್ವದ ಅಂಶ ಇದೀಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದ ನಂತರ ಪ್ರಕರಣವನ್ನು ಮುಚ್ಚಿ ಹಾಕಲು ಸಾಕ್ಷ್ಯ ನಾಶಪಡಿಸಲು ಡಿ ಗ್ಯಾಂಗ್ಗೆ ಹಣದ ಅವಶ್ಯಕತೆ ಇತ್ತು. ಹಾಗಾಗಿ ಹಣಕ್ಕಾಗಿ ದರ್ಶನ್ ಮೊರೆ ಹೋಗಿದ್ದು ಇದೇ ಮಾಜಿ ಉಪಮೇಯರ್ ಮೋಹನ್ ಕುಮಾರ್ ಬಳಿ ಎಂದು ತಡವಾಗಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. 40 ಲಕ್ಷ ಹಣ ನೀಡಿ ಆರೋಪಿಗೆ ನೆರವಾದ ಆರೋಪದ ಮೇಲೆ ಇದೀಗ ಪೊಲೀಸರು ಮಾಜಿ ಉಪಮೇಯರ್ ಮೋಹನ್ ಕುಮಾರ್ ಅವರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಮಾಡಿದ ಅವಾಂತರಕ್ಕೆ ಅದಿನ್ನೆಷ್ಟು ಜನರ ಮನೆ ಹಾಳಾಗುತ್ತದೋ ಗೊತ್ತಿಲ್ಲ ಕಣ್ರಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೇವೆ ಅಂದರೆ, ಪ್ರತಿಷ್ಠಿತ ಮನುಷ್ಯ ಡಿ ಬಾಸ್ ಅಂತ ನಂಬಿ ಈ ಪ್ರಕರಣದ ಅರಿವಿಲ್ಲದೆ ದರ್ಶನ್ಗೆ ಯಾರೆಲ್ಲ ನೆರವಾದರೋ ಅವರೆಲ್ಲ ಆರೋಪ ಪಟ್ಟಿಯಲ್ಲಿ ಜೈಲು ಸೇರಿದವರೇ ಹೆಚ್ಚು. ಆ ಪೈಕಿ ಇದೀಗ ಹೊಸದಾಗಿ ಸೇರ್ಪಡೆ ಆಗ್ತಿರುವ ವ್ಯಕ್ತಿ ಅಂದರೆ ಮಾಜಿ ಉಪಮೇಯರ್ ಮೋಹನ್ ಕುಮಾರ್. ಇದೀಗ ಮತ್ತೊಂದು ಮಹತ್ವದ ಅಂಶವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ದರ್ಶನ್ ಬಳಸುತ್ತಿರುವ ಸಿಮ್ ಕಾರ್ಡ್ ಅವರ ಹೆಸರಿನಲ್ಲಿಲ್ಲ. ಅದು ಯಾವುದೋ ಅನಾಮಿಕನ ಹೆಸರಿನಲ್ಲಿ ಪಡೆದ ಸಿಮ್ ಕಾರ್ಡ್ ಆಗಿದೆ. ಕೇವಲ ದರ್ಶನ್ ಮಾತ್ರವಲ್ಲದೆ ಡಿ ಗ್ಯಾಂಗ್ನ ಪವಿತ್ರ ಗೌಡ ಹಾಗೂ ಇನ್ನೂ ಕೆಲವರು ಬೇರೆ ಬೇರೆ ಹೆಸರಿನಲ್ಲಿ ಸಿಮ್ ಪಡೆದು ಬಳಸುತ್ತಿರುವುದು ಪತ್ತೆ ಹಚ್ಚಲಾಗಿದೆ. ಇದು ಕೂಡ ಕಾನೂನು ರೀತಿಯಲ್ಲಿ ಅಪರಾಧವಾಗಿದ್ದು ಪೊಲೀಸರು ಡಿ ಗ್ಯಾಂಗ್ನ ಒಂದೊಂದೇ ಕೃತ್ಯಗಳನ್ನು ಹೊರತೆಗೆಯುತ್ತಾ ಬಂದಿದ್ದಾರೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕೃತ್ಯಗಳು ಬಗೆದಷ್ಟು ಸಾಕ್ಷ್ಯಗಳು ಸಿಗುತ್ತಾ ಸಾಗಿರುವುದು ಸ್ವತಃ ಪೊಲೀಸರೇ ಅಚ್ಚರಿಗೊಂಡಿದ್ದಾರೆ. ಈ ಪ್ರಕರಣ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತದೋ ನೋಡಬೇಕು. ಒಟ್ಟಿನಲ್ಲಿ ಸತ್ಯಕ್ಕೆ ಜಯ ಸಿಗಲಿ ಎಂಬುದೇ ಎಲ್ಲರ ಆಶಯ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.